ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಜಿಲ್ಲೆಯ ಎಲ್ಲ ಅರ್ಹ ನಾಗರಿಕರಿಗೆ ಶಾಶ್ವತ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನು ಕಾಲಮಿತಿಯೊಳಗೆ ವಿತರಿಸುವ ಉದ್ದೇಶದಿಂದ ಬೀದರ್ ಜಿಲ್ಲೆಯ 181 ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಸಹಾಯ ಮತ್ತು ಸೌಲಭ್ಯ ಕೌಂಟರ್ಗಳನ್ನು ಆರಂಭಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ತಿಳಿಸಿದ್ದಾರೆ. ಜಿಲ್ಲೆಯ ಔರದ್ ಬಿ 21, ಬಸವಕಲ್ಯಾಣ 30, ಭಾಲ್ಕಿ 40, ಬೀದರ್ 32, ಹುಮ್ನಾಬಾದ್ 19, ಹುಲ್ಸೂರ್ 7, ಚಿಟ್ಟಗುಪ್ಪ 14 ಹಾಗೂ ಕಮಲ್ ನಗರ್ 18 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಕೌಂಟರ್ಗಳು ಕಾರ್ಯನಿರ್ವಹಿಸುತ್ತಿವೆ. ಇಲ್ಲಿಯವರೆಗೆ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಒಟ್ಟು 201 ಅರ್ಜಿಗಳು ಸ್ವೀಕರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು ಸಹಾಯ ಮತ್ತು ಸೌಲಭ್ಯ ಕೌಂಟರ್ಗಳನ್ನು ನಿರ್ವಹಿಸುತ್ತಿದ್ದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಿಡಿಒ ಇದರ ಒಟ್ಟಾರೆ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಶಾಶ್ವತ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಲು ಬಯಸುವ ಸಾರ್ವಜನಿಕರು ತಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ತೆರೆಯಲಾಗಿರುವ ಸಹಾಯ ಮತ್ತು ಸೌಲಭ್ಯ ಕೌಂಟರ್ಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಜುಲೈ 19ರಂದು ಶ್ರೀ ಶ್ರೀ ಸಿದ್ದರಾಮೇಶ್ವರ ಜಗದ್ಗುರುಗಳ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ ಹಾಗೂ 40ನೇ ವರ್ಷದೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ಸಮಾವೇಶದ ಆಯೋಜಕರು ತಿಳಿಸಿದರು. ನಗರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮಹಾ ಸಮಾವೇಶಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭೂಮಿ ವಡ್ಡರ ಸಮಾಜದ ಜನರು ಭಾಗವಹಿಸಲಿದ್ದು, ಸುಮಾರು 1.5 ಲಕ್ಷದಿಂದ 2 ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಸಮಾವೇಶದ ಆಹ್ವಾನ ಹಾಗೂ ಸಂಘಟನೆ ಕಾರ್ಯದ ಭಾಗವಾಗಿ ಬಳ್ಳಾರಿ ಜಿಲ್ಲೆಯಿಂದ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರನ್ನು ಆಹ್ವಾನಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಸಮಾವೇಶದ ಸಂದರ್ಭದಲ್ಲಿ ಭೂಮಿ ವಡ್ಡರ ಸಮಾಜದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಆಗುತ್ತಿರುವ ಅನ್ಯಾಯಗಳನ್ನು ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ಒದಗಿಸುವಂತೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಅಲ್ಲದೆ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ವಾರ್ಷಿಕ 500 ಕೋಟಿ ವಿಶೇಷ ಅನುದಾನವನ್ನು ಸರ್ಕಾರ ಮೀಸಲಿಡಬೇಕು ಹಾಗೂ ಸಚಿವ ಸಂಪುಟದಲ್ಲಿ ಭೂಮಿ ವಡ್ಡರ ಸಮಾಜಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು ಎಂಬ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ವಿವಿಧ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸಮಾವೇಶದ ಆಯೋಜಕರು ಉಪಸ್ಥಿತರಿದ್ದು, ಜುಲೈ 19ರ ಮಹಾ ಸಮಾವೇಶವನ್ನು ಯಶಸ್ವಿಗೊಳಿಸಲು ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಉಸ್ತುವಾರಿ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಸಿದ್ದು ಬಂಡಿ ಅವರು ಪ್ರಸ್ತುತಪಡಿಸಿದರು. ಅವರು ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ಹಿರಿಯರಾಗಿರ್ತಕ್ಕಂಥ 19ನೇ ತಾರೀಕಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ 17ನೇ ಪೂಜ್ಯರ ಶ್ರೀ ಶ್ರೀ ಸಿದ್ದರಾಮೇಶ್ವರ ಜಗದ್ಗುರುಗಳ 17ನೇ ಪಟ್ಟಾಭಿಷೇಕ, ಅದರ ಜೊತೆಯಲ್ಲೇ 28ನೇ ಲಾಂಛನ ದೀಕ್ಷಾ ಮಹೋತ್ಸವ, ಜೊತೆಯಲ್ಲೇ 40ನೇ ವರ್ಧಂತೋತ್ಸವ ಅಂತಕ್ಕಂಥ ಒಂದು ಪೂಜ್ಯರ ಒಂದು ಬೃಹತ್ ಸಮಾವೇಶದ ಜೊತೆಗೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು 1.5ರಿಂದ 2 ಲಕ್ಷ ಮೇಲ್ಪಟ್ಟು ಭೂಮಿ ವಡ್ಡರ ಸಮಾಜದ ಬಂಧುಗಳು ಸೇರ್ಬೇಕಾಗಿರೋದ್ರಿಂದ ಸೇರಿಸುವಂತ ಕೆಲಸನ ಆಲ್ರೆಡಿ ನಾವು ಬಳ್ಳಾರಿ ಜಿಲ್ಲೆಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿ ಇವತ್ತಿಗೆ 3ನೇ ದಿನ ನಾವು ಇಲ್ಲಿ ಬಂದಿದ್ದೇವೆ. ಅವತ್ತು ವಿಶೇಷವಾಗಿ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಅಲ್ಲಿ ಬರೋದರಿಂದ ಇಡೀ ಸರ್ಕಾರ ಅಲ್ಲಿ ಬಂದಂತೆ ನಮ್ಮ ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಸಮಾಜದ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಉದ್ಯೋಗದಲ್ಲೂ ಕೂಡ ನಮಗಾಗ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವ ದೃಷ್ಟಿಯಿಂದ ಕೂಡ ಮಾನ್ಯ ಮಾಜಿ ಸಚಿವರುಗಳು, ನಮ್ಮ ಸಮಾಜದ ಜನಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ಗುರುಗಳ ಸಾನ್ನಿಧ್ಯದಲ್ಲಿ ಅವರಿಗೆ ಮನವಿ ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ ಸಂದರ್ಭ ಇರೋದ್ರಿಂದ ಏನು ಒಟ್ಟಾರೆ ನಮ್ಮ ಈ ಕಾರಣಕ್ಕಾಗಿ ನಮ್ಮ ಭೂಮಿ ಸಮಾಜದ ಬೀದರ್ ಜಿಲ್ಲೆಯಲ್ಲಿ ನಮ್ಮ ನಾಯಕರೇನು ವಿನಂತಿ ಮಾಡಿಕೊಂಡಿದ್ದಾರೆ, ಆ ವಿನಂತಿ ಸಂಪೂರ್ಣ ಹಳ್ಳಿಗೆ ತಮ್ಮ ಪತ್ರಿಕಾ ಮುಖಾಂತರ ಮುಟ್ಟಬೇಕಾಗಿ ನಮ್ಮ
ಪತ್ರಿಕಾ ಮಿತ್ರರಲ್ಲಿ ಮತ್ತೊಮ್ಮೆ ಕಳಕಳಿ ಕೇಳ್ಕೊಳ್ತಾ ತಾವೆಲ್ಲರೂ ಬರ್ತಿರತಕ್ಕಂಥದ್ದನ್ನು ನಂಬಿ ಯಶಸ್ವಿಗೊಳಿಸಬೇಕಾಗಿ ಮತ್ತು ಅಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ಸಮಾಜ ಬಂಧುಗಳಲ್ಲಿ ತಾಲೂಕು ಅಧ್ಯಕ್ಷರುಗಳಲ್ಲಿ ಕಳಕಳಿ ವಿನಂತಿ ಮಾಡಿ. ಬಹುತೇಕ ಕೆಲವೊಂದು ಜಿಲ್ಲೆಗಳಲ್ಲಿ ಇವತ್ತಿಗೂ ಕೂಡ ಭೂಮಿ ಇರಲಾರದಂತ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಸಮಾಜ ಇದೆ. ಈಗ ನಮಗಾಗಿ ಹಲವಾರು ಉದ್ಯೋಗ ಮಾಡಕ್ಕೆ ಅವಕಾಶಗಳಿದ್ದಾವೆ. ಈಗ ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದೇವೆ, ಉದ್ಯೋಗದಿಂದ ಹಿಂದುಳಿದಿದ್ದೇವೆ. ಇವೆಲ್ಲವೂ ಮನಗಂಡು ಪ್ರಮುಖವಾಗಿ ನಾವು ನಮ್ಮ ಭೂಮಿ ನಿಗಮದ ಈಗೇನು 70-80 ಕೋಟಿ ಕೊಟ್ಟರೆ ಯಾವ ಜಿಲ್ಲೆಗೂ ಸಾಕಾಗಲ್ಲ. ಕೆಲವೊಂದು ಜಿಲ್ಲೆಗೆ 35%, ಶೇಕಡ 35ರಷ್ಟೇ ಈಗ ಭೂ ಒಡೆತನ ಯೋಜನೆ ಫಲಾನುಭವಿಗಳಾಗಿದ್ದಾರೆ. 70-80% ಫಲಾನುಭವಿಗಳು ಇವತ್ತಿಗೂ ಕೂಡ ಭೂಮಿ ಇಲ್ಲ. ಅವರಿಗೆಲ್ಲ ಅವಕಾಶಗಳಾಗಬೇಕು. ಆ ದೃಷ್ಟಿಕೋನದಿಂದ ನಮಗೆ 50-100 ಕೋಟಿ ಕೊಟ್ಟರೆ ಸಾಲದಲ್ಲ, 500 ಕೋಟಿ ಮೇಲ್ಪಟ್ಟು ನಮಗೆ ವಾರ್ಷಿಕ ಅನುದಾನ ನೀಡಬೇಕು. ಒಂದನೇದಾಗಿ. ಎರಡನೇದಾಗಿ ಬಹಳ ಪ್ರಮುಖವಾದದ್ದು, ನಮ್ಮವರು ಇವತ್ತು ಸಚಿವ ಸಂಪುಟದಲ್ಲಿ ಒಬ್ಬರು ಇಲ್ಲ. ಇವತ್ತಿನ ಸಚಿವ ಸಂಪುಟದಲ್ಲಿ ಎರಡನೇ ಪಟ್ಟಿ ಬಿಡುಗಡೆ ಮಾಡ್ತಾರಲ್ಲ, ಆ ಪಟ್ಟಿಯಲ್ಲಿ ನಮ್ಮಲ್ಲಿ 3 ಜನ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದಾರೆ. ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿ ನಿಲಯವೊಂದರಲ್ಲಿ ಆಹಾರ ಸೇವಿಸಿದ ಬಳಿಕ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಂಡಿರುವ ಘಟನೆ ಇಂದು ಶುಕ್ರವಾರ ಬೆಳಗ್ಗೆ ನಡೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ದಂಡೋತಿ ಗ್ರಾಮದ ವಿದ್ಯಾರ್ಥಿ ನಿಲಯದಲ್ಲಿ ಈ ಘಟನೆ ಸಂಭವಿಸಿದ್ದು, ಊಟ ಮಾಡಿದ ಕೆಲವೇ ಸಮಯದಲ್ಲಿ ಹಲವು ವಿದ್ಯಾರ್ಥಿಗಳು ವಾಂತಿ ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಎಂದು ಆರೋಪಿಸಿದ್ದಾರೆ. ಅಸ್ತವ್ಯಸ್ತಗೊಂಡ ವಿದ್ಯಾರ್ಥಿಗಳನ್ನು ತಕ್ಷಣ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಎಲ್ಲ ವಿದ್ಯಾರ್ಥಿಗಳನ್ನು ವೈದ್ಯಕೀಯ ನಿಗಾದಲ್ಲಿ ಇರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಘಟನೆಗೆ ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚಲು ವಿದ್ಯಾರ್ಥಿ ನಿಲಯದ ಕುಡಿಯುವ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳುಹಿಸಲಾಗಿದೆ. ಕಲುಷಿತ ನೀರು ಅಥವಾ ಆಹಾರದಿಂದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಸಾಧ್ಯತೆಯನ್ನು ತನಿಖಾಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿ ನಿಲಯದಲ್ಲಿ ಬಡಿಸಲಾದ ಆಹಾರದ ಗುಣಮಟ್ಟ ಹಾಗೂ ಅಲ್ಲಿನ ಸ್ವಚ್ಛತೆ ಮತ್ತು ನೈರ್ಮಲ್ಯ ವ್ಯವಸ್ಥೆಯನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. खाने के वास्ते क्या हुआ कि बच्चों
करना ऐसा नहीं करना है। ಮಾಜಿ ಸಚಿವರು ಹಾಗೂ ಔರದ್ ಕ್ಷೇತ್ರದ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರ 57ನೇ ಜನ್ಮ ದಿನಾಚರಣೆ ಅಂಗವಾಗಿ ಕಂದಗೋಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 89 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಶಾಸಕರ ಪುತ್ರ ಪ್ರತೀಕ್ ಪಿ ಚವ್ಹಾಣ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿ ಶುಭ ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತೀಕ್ ಚವ್ಹಾಣ್, ಬಡ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಸಹಾಯ ಸಹಕಾರವನ್ನು ಮುಂದೆಯೂ ನಿರಂತರವಾಗಿ ನೀಡಲಾಗುವುದು ಎಂದು ಅವರು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ರಾಮಶೆಟ್ಟಿ ಪನ್ನಾಳೆ, ಮುಖಂಡರಾದ ಪ್ರಕಾಶ್ ಜೀರ್ಗೆ, ಭಾನುದಾಸ್ ಪಾಟೀಲ್, ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಮಾಲಿ ಪಾಟೀಲ್, ಮುಖ್ಯ ಗುರು ಸುರೇಶ್ ರೆಡ್ಡಿ, ಸಹ ಶಿಕ್ಷಕ ರವಿ, ಶಾಲೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಸಂತಸ ಮೂಡಿಸಿದ್ದು, ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಇಂತಹ ಸಾಮಾಜಿಕ ಕಾರ್ಯಗಳಿಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದು ನಿಮಿಷ HM ಅವರೇ, ಪ್ರತಿಯೊಂದು ಮಕ್ಕಳಿಗೆ ಎರಡು ಕ್ಯಾಡ್ಬರಿ ಕೊಡ್ರಿ. ಈಗದ ಇವತ್ತೇ ಕೊಡ್ರಿ. ಮತ್ತೆ ಪಾಟೀಲ್ ಜಿ ಸರ್ ಒಂದು ಗ್ರೂಪ್ ಫೋಟೋ ಇಲ್ಲಿ ಗ್ರೂಪ್ ಇಲ್ಲ ಮೇಲಿಂದ ಮಕ್ಕಳಿಗೆ ಈ ಶಾಲೆಯಲ್ಲಿ ನಮ್ಮೆಲ್ಲರ ಜನನೆಚ್ಚಿದ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಪಶುಸಂಗೋಪನೆ ಸಚಿವರು, ಔರತ್ನ ಶಾಸಕರಾದಂಥ ಪ್ರಭು ಚವ್ಹಾಣ್ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಇಡೀ ತಾಲೂಕಿನ ಸುಮಾರು 50,000 ಮಕ್ಕಳಿಗೆ LKG ಹಿಡ್ಕೊಂಡು ಪದವಿ ಪೂರ್ವ ಡಿಗ್ರಿವರೆಗೆ ಸುಮಾರು 50,000 ವಿದ್ಯಾರ್ಥಿಗಳಿಗೆ ಅವರ ಹುಟ್ಟುಹಬ್ಬ ಸವಿ ನೆನಪಿಗಾಗಿ ಪ್ರಭು ಎಂಟರ್ಪ್ರೈಸಸ್ ವತಿಯಿಂದ ಎಲ್ಲ ಮಕ್ಕಳಿಗೆ 4 ಬುಕ್ ಇರುವಂತ ಪುಸ್ತಕ ಇರುವಂತ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇಡೀ ತಾಲೂಕಾದಂತ ಇವತ್ತು ನಡೀತಾ ಇದೆ. ವಿಶೇಷವಾಗಿ ಇವತ್ತು ನಮ್ಮ ಮಧ್ಯೆ ಈ ವಿತರಣೆಗೆ ಶಾಸಕರ ಸುಪುತ್ರರಾದಂಥ ಪ್ರತೀಕ್ ಚವ್ಹಾಣ್ ಅವರು ಆಗಮಿಸಿದ್ದಾರೆ. ನಿಜವಾಗಿಯೂ ಸಂತೋಷ. ಅವರಿಗೆ ಈ ಶಾಲೆ ವತಿಯಿಂದ ಹಾಗೂ ಗ್ರಾಮದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಮಧ್ಯೆ ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ಗ್ರಾಮದ ಮುಖಂಡರು, ಅವರು ಎನ್ನದೇ ಎಲ್ಲರಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ, ಮುದ್ದು ಮಕ್ಕಳಿಗೂ ಕೂಡ ಒಂದು ಸ್ವಾಗತ, ಈ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುತ್ತೇನೆ. ವಿಶೇಷವಾಗಿ ಬಹಳ ಸಂತೋಷ ಆಯಿತು. ಯಾಕಂದ್ರೆ ನಾವು ಬಹಳ ಕಡೆ ಸರ್ಕಾರಿ ಶಾಲೆಗಳಿಗೆ ಹೋಗಿದ್ದೆವು. ಸರ್ಕಾರಿ ಶಾಲೆಗೆ ಹೋದಾಗ 20, 25, 30 ಸ್ಟ್ರೆಂತ್ ಸಿಗ್ತಾ ಇತ್ತು. ಬಟ್ ನಿಮ್ಮ ಕಂದಗೋಳ ಶಾಲೆಯಲ್ಲಿ ಒಳ್ಳೆ ಸ್ಟ್ರೆಂತ್ ಇದೆ, ಬಹಳ ಸಂತೋಷ. ವಿಶೇಷ ಮತ್ತೊಂದು ಏನು ಖುಷಿ ಅನಿಸ್ತಪ್ಪ ಅಂದ್ರೆ, ಯಾಕಂದ್ರೆ ಇವತ್ತು ನಾವು ಒಂದು ಯೂನಿಫಾರ್ಮ್ ಎಲ್ಲಾದರೂ ಅಚ್ಚುಕಟ್ಟಾಗಿ ಯೂನಿಫಾರ್ಮ್ ನೋಡ್ಬೇಕಂದ್ರೆ ಬರೀ ಖಾಸಗಿ ಶಾಲೆಗಳನ್ನು ನೋಡ್ತೇವೆ. ಬಟ್ ಇವತ್ತು ಸರ್ಕಾರಿ ಶಾಲೆದಾಗ ಬಿ ಬಹಳಷ್ಟು ಮಕ್ಕಳು ಇವತ್ತ ಟೈ ಬೆಲ್ಟು ಯೂನಿಫಾರ್ಮ್ ಹಾಕಿ ಒಂದು ಶಿಸ್ತೆ. ಯಾಕಂದ್ರೆ ಇವತ್ತ ಒಳ್ಳೆ ಒಂದು ಸಂಸ್ಕಾರ ಪಡ್ಬೇಕಂದ್ರೆ ಶಿಸ್ತು ಬಹಳ ಮುಖ್ಯ. ಆ ಶಿಸ್ತು ಇವತ್ತ ಈ ಶಾಲೆಯಲ್ಲಿ ಕಾಣಿಸ್ತದೆ. ನಿಜವೂ ಬಹಳ ಸಂತೋಷ. ಶಾಲೆ ಮುಖ್ಯ ಗುರುಗಳಿಗೂ ಹಾಗೂ ಶಿಕ್ಷಕ ಒಂದೋದರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದ್ರೆ ಸರ್ಕಾರಿ ಶಾಲೆ ಮಕ್ಕಳು ಟೈ ಹಾಕೋರು ಬೆಲ್ಟ್ ಹಾಕಲ್ಲ, ಬೆಲ್ಟ್ ಹಾಕೋರು ಶೂಸ್ ಹಾಕಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಮ ಮಂದಿರ ನಿರ್ಮಾಣದ ಶ್ರೇಯಸ್ಸು ಪಡೆದಿದ್ದರೆ ದೇಣಿಗೆ ಹಣದ ಕಳ್ಳತನದ ಹೊಣೆಯನ್ನು ಸಂಘವೇ ಹೊತ್ತುಕೊಳ್ಳಬೇಕು ಎಂದು ವ್ಯಂಗ್ಯವಾಡಿದರು. ಸುದ್ದಿಗಾರರನ್ನುದ್ದೇಶಿಸಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನವನ್ನು ಪ್ರಶ್ನಿಸಿದರು. ದೇಣಿಗೆ ಹಣ ಕಳುವು ಮಾಡಿದವರ ಹೆಸರುಗಳನ್ನು ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ ಅವರು RSS ಮುಖ್ಯಸ್ಥ ಮೋಹನ್ ಭಗವತ್ ಅವರಿಗೆ ಬಹಿರಂಗ ಸುದ್ದಿಗೋಷ್ಠಿ ನಡೆಸುವಂತೆ ಸವಾಲು ಹಾಕಿದರು. ರಾಮ ಮಂದಿರ ನಿರ್ಮಾಣದ ಶ್ರೇಯಸ್ಸನ್ನು ನೀವು ಪಡೆದಿದ್ದರೆ
ಚಂದಾ ಚೋರಿಯ ಶ್ರೇಯಸ್ಸನ್ನು ನೀವೇ ಪಡೆಯಬೇಕು. ನೀವು ನೋಂದಾಯಿತ ಸಂಸ್ಥೆಯಲ್ಲಿದ್ದರೂ ದಕ್ಷಿಣೆ ಪಡೆಯುತ್ತೀರಿ. ಅದರಲ್ಲಿ ಎಷ್ಟು ಹಣ ನಿಮ್ಮ ಬಳಿ ಬಂದಿದೆ, ನಿಮ್ಮೊಳಗೆ ಕುಳಿತು ಚರ್ಚೆ ಮಾಡುವ ಬದಲು ಸಾರ್ವಜನಿಕರ ಮುಂದೆ ಬನ್ನಿ. ಕಳ್ಳರು ಯಾರು, ಎಷ್ಟು ಹಣ ನಿಮ್ಮ ಬಳಿ ಬಂದಿದೆ, ನೀವು ಮತ್ತು ಪ್ರಧಾನಮಂತ್ರಿ ಏಕೆ ಮೌನವಾಗಿದ್ದೀರಿ ಎಂಬುದನ್ನು ತಿಳಿಸಿ. ಮೋಹನ್ ಭಗವತ್ ಹಾಗೂ ಉಳಿದವರಿಗೆ ನಾನು ಬಹಿರಂಗ ಸುದ್ದಿಗೋಷ್ಠಿ ನಡೆಸುವಂತೆ ಸವಾಲು ಹಾಕುತ್ತೇನೆ ಎಂದು ಹೇಳಿದರು. ರಾಮ ಮಂದಿರದ ದೇಣಿಗೆ ಹಣದ ದುರುಪಯೋಗದ ಆರೋಪ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆ ನೀಡಿದ್ದಾರೆ. Expected to be get some clarity on the Ram Mandir. Yeah, I don't. They should clarify to public. If you have taken credit for building the Ram Mandir, you should also take credit for Chanda Chori. How much of it has come to you? Since you are not registered and you take Dakshina, even you would have got some money, no? The people who are in the dock today are all official VHP members. VHP was founded by Mr. Govalkar, who is your founding father of RSS. So, instead of having discussions in an echo chamber, please come out in public. Tell us who the Chanda Chors are, कितने किया है, आपको कितना मिला है, और प्रधानमंत्री जी और आप इतना शांत क्यों बैठे हैं? One open press conference. I challenge Mr. Mohan Bhagwat and the rest of them. One open press conference, not with the media that whom you like. Allow all the media houses. Take some tough questions. Let us see. Yeah, let them answer the questions that the media has to ask. Simply going sitting in your echo chamber, रोज प्रवचन देना है, बस उतना उनका उतना ही काम है. आओ बैठो, फ्री प्रेस से बात करो, then you will know who the real Chanda Chors are. Rahul Gandhi raised. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.